ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಸದ್ಯದ ಪರಿಸ್ಥಿತಿನಲ್ಲಿ ಗುರು ಪಂಚಮದಲ್ಲಿ ಇದ್ದಾನೆ. ಪಂಚಮದಲ್ಲಿ ಇದ್ದಾಗ ಧನಲಾಭ ಉಂಟಾಗ್ತಕ್ಕಂಥದ್ದು, ಮಕ್ಕಳಿಗೆ ಅನುಕೂಲ ಅಥವಾ ಮಕರ ರಾಶಿಯವರಿಂದ ಮಕ್ಕಳಿಗೆ ಅನುಕೂಲ ಉಂಟಾಗ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ವಸ್ತ್ರಾಭರಣ ಲಾಭ ಉಂಟಾಗ್ತಕ್ಕಂಥದ್ದು, ಸ್ತ್ರೀ ಸೌಖ್ಯ ಉಂಟಾಗ್ತಕ್ಕಂಥದ್ದು, ದ್ರವ್ಯ ಲಾಭ ಉಂಟಾಗ್ತಕ್ಕಂಥದ್ದು, ಸರ್ಕಾರದಿಂದ ಅನುಕೂಲ ಉಂಟಾಗ್ತಕ್ಕಂಥದ್ದು, ಸಾಧು ಜನರ ಸಮಾಗಮ ಉಂಟಾಗ್ತಕ್ಕಂಥದ್ದು, ಮನೆಯಲ್ಲಿ ಶುಭ ಕೆಲಸಗಳು ಉಂಟಾಗ್ತಕ್ಕಂಥದ್ದು, ವಿವಾಹ ಅಥವಾ ಪುತ್ರ ಪ್ರಾಪ್ತಿ ಈ ಥರ ಆಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಅನುಕೂಲ ಉಂಟಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ವ್ಯಾಪಾರಿಗಳಿಗೆ ಅನುಕೂಲ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಶುಭ ಫಲಗಳನ್ನು ಮೇ 14ರ ತನಕ ಈ ಮಕರ ರಾಶಿಯವರು ಅನುಭವಿಸ್ತಾರೆ. ತದನಂತರದಲ್ಲಿ ಗುರು ಷಷ್ಠ ಸ್ಥಾನಕ್ಕೆ ಬರ್ತಾನೆ. ಗುರು ಷಷ್ಠಕ್ಕೆ ಬಂದಾಗ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು, ಮತ್ತು ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಶತ್ರುಗಳಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು, ವಿನಾಕಾರಣ ಕುಟುಂಬದಲ್ಲೇ ಆಗಲಿ ಬಂಧು ಮಿತ್ರದಲ್ಲೇ ಆಗಲಿ ಜನಗಳಲ್ಲಿ ಮನಸ್ತಾಪ ಅಥವಾ ಕಲಹ ಉಂಟಾಗ್ತಕ್ಕಂಥದ್ದು, ಏನೋ ಒಂದು ರೀತಿಯಾದಂತಹ ಅಶಾಂತಿಯ ವಾತಾವರಣ ಉಂಟಾಗ್ತಕ್ಕಂಥದ್ದು, ವೃಥಾ ಸಂಚಾರ ಅಂದರೆ ಫ್ರೂಟ್ಲೆಸ್ ಟ್ರಾವೆಲಿಂಗ್ ಅಂತ ಹೇಳ್ತೀವಿ ನಾವು. ಯಾವುದೋ ಕೆಲಸಕ್ಕೆ ಹೋಗಿರ್ತೀವಿ, ಆ ಕೆಲಸ ಆಗೋದಿಲ್ಲ, ಅವತ್ತು ಅಂದ್ಕೊಂಡಿದ್ದ ದಿನ ಆಗಿರೋದಿಲ್ಲ, ಈ ಥರ ಎಲ್ಲ ಆಗ್ತಕ್ಕಂತಹ ಪಾಸಿಬಿಲಿಟಿ ಮೇಯಿಂದ ಆಚೆಗೆ ಆಗ್ತಕ್ಕಂಥದ್ದಿದೆ. ಮತ್ತು ಚಿಂತೆ ಅಥವಾ ದುಃಖ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಕೂಡ ಇರುತ್ತೆ. ಆರೋಗ್ಯದ ಕಡೆ ವಿಶೇಷವಾಗಿ ಮಕರ ರಾಶಿಯವರು ಮೇಯಿಂದ ಆಚೆಗೆ ಗಮನವನ್ನು ಕೊಡಬೇಕಾಗತ್ತೆ. ಇನ್ನು ಶನಿಯ ಬಲವನ್ನು ನೋಡಿದಾಗ ನಾವು ಶನಿ ಸದ್ಯದ ಪರಿಸ್ಥಿತಿನಲ್ಲಿ 2ನೇ ಸ್ಥಾನದಲ್ಲಿ ಇದೆ. ದ್ವಿತೀಯ ಸ್ಥಾನದಲ್ಲಿ ಇದ್ದಾಗ ದ್ವಿತೀಯಂ ಧನವಾಗ್ವಿತ್ತಂ ಕುಟುಂಬಂ ನೇತ್ರ ಸಂಜ್ಞಕಂ ಅಂತ ಶಾಸ್ತ್ರ ಹೇಳುತ್ತೆ. ಅದರಿಂದ ಅಲ್ಲಿ ಅಧಿಕ ಧನ ವ್ಯಯ ಅಥವಾ ಧನ ನಷ್ಟ ಉಂಟಾಗ್ತಕ್ಕಂಥದ್ದು, ಮಾತಿನಿಂದ ಕಲಹ ಉಂಟಾಗ್ತಕ್ಕಂಥದ್ದು, ಕುಟುಂಬದಲ್ಲಿ ಕಲಹ ಅಥವಾ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು, ಕಣ್ಣಿನ ಸಮಸ್ಯೆ ಉಂಟಾಗ್ತಕ್ಕಂಥದ್ದು, ಮತ್ತು ತಮ್ಮ ಮಕ್ಕಳಿಗೆ ತೊಂದರೆ ಉಂಟಾಗ್ತಕ್ಕಂಥದ್ದು ಅಥವಾ ಮಕ್ಕಳು ಓದೋ ವಿಚಾರದಲ್ಲಿ ಆಲಸ್ಯವನ್ನು ತೋರಿಸ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಉಂಟಾಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇದೆ. ಮಾನಹಾನಿ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಕೂಡ ಇರುತ್ತೆ. ಇನ್ನು ಈ ಶನಿ ಮಾರ್ಚ್ 29ರ ನಂತರದಲ್ಲಿ ತೃತೀಯ ಸ್ಥಾನಕ್ಕೆ ಅಂದರೆ 3ನೇ ಮನೆಗೆ ಬಂದಾಗ ಶನಿಯಿಂದ ಮಕರ ರಾಶಿಯವರಿಗೆ ಅನುಕೂಲಗಳಾಗತ್ತೆ. ಹೇಗೆ ಅಂದರೆ ಧನಲಾಭ ಆಗತ್ತೆ ಅವರಿಗೆ, ಮತ್ತು ಸ್ಥಾನ ಪ್ರಾಪ್ತಿ ಆಗ್ತಕ್ಕಂಥದ್ದು, ಯಾವುದೋ ಒಂದು ಸಮಾಜದಲ್ಲೇ ಆಗಲಿ ಎಲ್ಲೇ ಆಗಲಿ ಉದ್ಯೋಗದಲ್ಲೇ ಆಗಲಿ ಒಂದು ಒಳ್ಳೆಯ ಸ್ಥಾನ ಸಿಗ್ತಕ್ಕಂಥದ್ದು, ಮತ್ತು ಉದ್ಯೋಗದಲ್ಲಿ ಲಾಭ ಉಂಟಾಗ್ತಕ್ಕಂಥದ್ದು, ಪ್ರಮೋಷನ್ಸ್ ಅಥವಾ ಇನ್ಕ್ರಿಮೆಂಟ್ಸು, ವ್ಯಾಪಾರದಲ್ಲಿರ್ತಕ್ಕಂಥದ್ದು ವ್ಯಾಪಾರದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು, ಶತ್ರು ನಾಶ ಆಗ್ತಕ್ಕಂಥದ್ದು, ದ್ರವ್ಯ ಲಾಭ ಉಂಟಾಗ್ತಕ್ಕಂಥದ್ದು, ವಸ್ತ್ರಾಭರಣಗಳ ಲಾಭ ಉಂಟಾಗ್ತಕ್ಕಂಥದ್ದು, ಸೇವಕದಿಂದ ಅನುಕೂಲ ಉಂಟಾಗ್ತಕ್ಕಂಥದ್ದು, ಲೇಬರ್ ಕ್ಲಾಸ್ ಅಥವಾ ವರ್ಕಿಂಗ್ ಕ್ಲಾಸ್ ಯಾರಿರ್ತಾರೆ ಅವರಿಂದ ಅನುಕೂಲ ಆಗ್ತಕ್ಕಂಥದ್ದು, ಇವೆಲ್ಲ ಶುಭ ಫಲಗಳನ್ನು ಮಕರ ರಾಶಿಯವರು ಶನಿಯಿಂದ ಈ ಸಂವತ್ಸರ ಫುಲ್ಲು 2025ರಲ್ಲಿ ಪಡಿತಾರೆ. ರಾಹುವಿನ ಬಲವನ್ನು ನೋಡಿದಾಗ ರಾಹು ಸದ್ಯದ ಪರಿಸ್ಥಿತಿನಲ್ಲಿ ತೃತೀಯ ಸ್ಥಾನದಲ್ಲಿ ಇದ್ದಾನೆ. ಆದ್ದರಿಂದ ತೃತೀಯದಲ್ಲಿ ರಾಹು ಇದ್ದಾಗ ಸೌಖ್ಯ ಉಂಟಾಗತ್ತೆ, ಯತ್ನಿಸಿದ ಕಾರ್ಯಗಳಲ್ಲಿ ಜಯ ಉಂಟಾಗತ್ತೆ, ಕೀರ್ತಿ ಉಂಟಾಗತ್ತೆ, ಸಣ್ಣ ಪುಟ್ಟ ಪ್ರಯಾಣಗಳು ಉಂಟಾಗ್ತಕ್ಕಂಥದ್ದು. ಆದರೆ ಸಹೋದರರೊಡನೆ ಅಂದರೆ ಅಣ್ಣ ತಮ್ಮಂದು ಅಕ್ಕಂಗಿಯರೊಡನೆ ಸ್ವಲ್ಪ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು, ಧನಲಾಭ ದ್ರವ್ಯ ಲಾಭ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಈ ರಾಹು ಮೇ 18ರ ನಂತರ ದ್ವಿತೀಯ ಸ್ಥಾನಕ್ಕೆ ಬರ್ತಾನೆ. ದ್ವಿತೀಯಕ್ಕೆ ಬಂದಾಗ ಅಲ್ಲಿ ಧನ ವ್ಯಯ ಜಾಸ್ತಿ ಆಗತ್ತೆ, ಮತ್ತು ಕುಟುಂಬದಲ್ಲಿ ಕಲಹ ಉಂಟಾಗ್ತಕ್ಕಂಥದ್ದು, ಸ್ವಜನದಲ್ಲಿ ವೈರ ಉಂಟಾಗ್ತಕ್ಕಂಥದ್ದು, ಹಣದ ವಿಚಾರದಲ್ಲಿ ಕಷ್ಟ ಉಂಟಾಗ್ತಕ್ಕಂಥದ್ದು, ಮಾತಿನಿಂದ ತೊಂದರೆಗೆ ಸಿಲುಕೊಳ್ತಕ್ಕಂತಹ ಪಾಸಿಬಿಲಿಟಿ ಕೂಡ ಇರುತ್ತೆ. ಇನ್ನು ಕೇತುವಿನ ವಿಚಾರ ನೋಡಿದಾಗ ಕೇತು ಸದ್ಯದ ಪರಿಸ್ಥಿತಿಯಲ್ಲಿ 9ಮ ಸ್ಥಾನದಲ್ಲಿ ಇದ್ದಾನೆ. ಕೇತು 9ಮ ಸ್ಥಾನದಲ್ಲಿ ಇದ್ದಾಗ ಹಿರಿಯರಿಗೆ ಮನೆಯಲ್ಲಿ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಮತ್ತು ಯತ್ನಿಸಿದ ಕಾರ್ಯಗಳಲ್ಲಿ ನಷ್ಟ ಉಂಟಾಗ್ತಕ್ಕಂಥದ್ದು. ಆದರೆ ಸಣ್ಣ ಪುಟ್ಟ ತೀರ್ಥಯಾತ್ರೆಯನ್ನು ಕೈಗೊಳ್ಳತಕ್ಕಂತಹ ಒಂದು ಪಾಸಿಬಿಲಿಟಿ ಇದೆ. ಜ್ಞಾನ ಪ್ರಾಪ್ತಿ ಉಂಟಾಗತ್ತೆ, ಮತ್ತು ಅನುಷ್ಠಾನ ಜಪತಪ ಅನುಷ್ಠಾನಗಳನ್ನು ಮಾಡ್ತಕ್ಕಂಥವ್ರಿಗೆ ಸಿದ್ಧಿ ಆಗ್ತಕ್ಕಂಥದ್ದು. ಕೇತು 9 ಅಥವಾ 12ನೇ ಮನೆಯಲ್ಲಿತ್ತು ಅಂದರೆ ಅನುಕೂಲಗಳು ಉಂಟಾಗತ್ತೆ. ಅದೇ ರೀತಿಯಲ್ಲಿ ಕೇತು ಮೇನಲ್ಲಿ 18ನೇ ತಾರೀಕು ಅಷ್ಟಮ ಸ್ಥಾನಕ್ಕೆ ಬರ್ತಾನೆ. ಅಷ್ಟಮಕ್ಕೆ ಬಂದಾಗ ಧನ ವ್ಯಯ ಅಥವಾ ಧನ ನಾಶ ಉಂಟಾಗ್ತಕ್ಕಂಥದ್ದು, ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು, ಅಟ್ ದ ವರ್ಸ್ಟ್ ಕಂಡೀಷನ್ ಮರಣ ಉಂಟಾಗ್ತಕ್ಕಂಥದ್ದು, ಭಯ ಉಂಟಾಗ್ತಕ್ಕಂಥದ್ದು, ಮತ್ತು ವಿನಾಕಾರಣ ಬಂಧು ಮಿತ್ರದಲ್ಲಿ ಜನಗಳಲ್ಲಿ ಮನಸ್ತಾಪ ಅಥವಾ ವೈರ ಉಂಟಾಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಹಿನ್ನಡೆ ಉಂಟಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ತೊಂದರೆ ಉಂಟಾಗ್ತಕ್ಕಂಥದ್ದು, ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಲಾಸ್ ಉಂಟಾಗ್ತಕ್ಕಂಥದ್ದು ಅಥವಾ ಹಿನ್ನಡೆ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗತ್ತೆ. ಹಾಗಾಗಿ ಈ ಮಕರ ರಾಶಿಯವರಿಗೆ ಫಸ್ಟ್ ಹಾಫ್ನಲ್ಲಿ ಗುರುಬಲ ಇದೆ,
ನೆಕ್ಸ್ಟ್ ಹಾಫ್ನಲ್ಲಿ ಶನಿ ಬಲ ಇದೆ. ಮತ್ತೆ ಈ ರಾಹುಕೇತುಗಳಿಂದ ಸ್ವಲ್ಪ ತೊಂದರೆ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇದೆ ಮೇ ನಂತರದಲ್ಲಿ. ಹಾಗಾಗಿ ಈ ಮಕರ ರಾಶಿಯವರು ಗುರು ಮತ್ತೆ ರಾಹುಕೇತುಗಳಿಗೆ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ಮಾರ್ಚ್ ಒಳಗೆ ಶನಿಯ ಶಾಂತಿಯನ್ನ ಅಥವಾ ಈ ಕರಿ ಎಳ್ಳನ್ನು ದಾನ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ. ಯಾಕಂದ್ರೆ 7.5 ವಿಮುಕ್ತಿಗೊಳ್ತಾರೆ ಅವರು, ಅದನ್ನು ಮಾಡ್ತಕ್ಕಂಥದ್ದು. ನವಗ್ರಹ ಜೊತೆಗೆ ವಿಶೇಷವಾಗಿ ಗುರು ರಾಹುಕೇತುಗಳಿಗೆ ಶಾಂತಿಯನ್ನು ಮಾಡ್ತಕ್ಕಂಥದ್ದು, ಶನಿಗೂ ಮಾಡ್ತಕ್ಕಂಥದ್ದು. ಮತ್ತೆ ಗಣಪತಿ ಪೂರ್ವಕವಾಗಿ ಹರಿಹರರನ್ನ ದುರ್ಗೆಯನ್ನ ಆರಾಧನೆ ಮಾಡ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಹಸುವಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು, ಪಶುಪಕ್ಷಿ ಪ್ರಾಣಿಗಳಿಗೆ ಯಥಾಶಕ್ತಿ ಆಹಾರವನ್ನು ಕೊಡ್ತಕ್ಕಂಥದ್ದು. ಹಾಗೇನೆ ನೀವು ಕಷ್ಟದಲ್ಲಿ ಯಾರಿರ್ತಾರೆ ಅಥವಾ ಬಡವರು ಯಾರಿರ್ತಾರೆ, ಯಾರಿಗೆ ಏನು ನೀಡಿರುತ್ತೆ ನಿಮ್ಮ ಕೈಲಿ ಆಯ್ತು ಅಂದ್ರೆ ಆ ಒಂದು ಸೇವೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಬಹಳ ಸೂಕ್ತ. ಇಷ್ಟ ದೇವರನ್ನ ಕುಲದೇವರನ್ನ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ. ವಿದ್ಯಾರ್ಥಿಗಳು ಬಹಳ ಕಷ್ಟಪಟ್ಟು ಓದ್ಬೇಕಾಗತ್ತೆ. ಯಾಕೆ ಅಂದ್ರೆ ಗುರುಬಲ ಇರೋದಿಲ್ಲ ಮೇಯಿಂದ ಆಚೆಗೆ. ಆದ್ರಿಂದ ನೀವು ಎಚ್ಚರಿಕೆಯಲ್ಲಿರಬೇಕು. ಉದ್ಯೋಗದಲ್ಲಿರ್ತಕ್ಕಂಥವರು ಕೂಡ ಬಹಳ ಎಚ್ಚರಿಕೆಯಲ್ಲಿರೋದು ಸೂಕ್ತ ಆಗಿರುತ್ತೆ. ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಸದ್ಯದ ಪರಿಸ್ಥಿತಿನಲ್ಲಿ ಗುರು ಚತುರ್ಥ ಸ್ಥಾನದಲ್ಲಿ ಇದ್ದಾನೆ. ಗುರು ಚತುರ್ಥದಲ್ಲಿ ಇದ್ದಾಗ ವಿನಾಕಾರಣ ಬಂಧು ಮಿತ್ರದಲ್ಲಿ ಮನಸ್ತಾಪಗಳು ಅಥವಾ ವೈರ ಉಂಟಾಗ್ತಕ್ಕಂಥದ್ದು, ವಾಹನದಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು, ಮತ್ತೆ ವಾಹನ ಅಪಘಾತ ಆಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ವೃಥಾ ಸಂಚಾರ ಆಗ್ತಕ್ಕಂಥದ್ದು, ಮತ್ತೆ ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು, ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು, ಶತ್ರುಗಳಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು, ಮತ್ತೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಮತ್ತೆ ಕುಂಭರಾಶಿಯವರ ತಾಯಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು. ಇವೆಲ್ಲವನ್ನು ಕೂಡ ಗುರು ಚತುರ್ಥದಲ್ಲಿ ಇದ್ದಾಗ ಕುಂಭರಾಶಿಯವರು ಅನುಭವಿಸಬೇಕಾಗತ್ತೆ. ತದನಂತರದಲ್ಲಿ ಗುರು ಪಂಚಮಕ್ಕೆ ಬರ್ತಾನೆ. ಪಂಚಮಕ್ಕೆ ಬಂದಾಗ ಗುರು ಧನಲಾಭ ಆಗತ್ತೆ, ಸಂತಾನದಿಂದ ಅಂದ್ರೆ ಮಕ್ಕಳಿಗೆ ಅನುಕೂಲ ಆಗತ್ತೆ, ಮತ್ತೆ ಭೂಮಿ ಅಥವಾ ಗೃಹ ಲಾಭ ಆಗ್ತಕ್ಕಂಥದ್ದು, ವಸ್ತ್ರಾಭರಣ ಲಾಭ ಆಗ್ತಕ್ಕಂಥದ್ದು, ಸ್ತ್ರೀ ಸೌಖ್ಯ ಸಿಗ್ತಕ್ಕಂಥದ್ದು, ಧನ ಮತ್ತು ದ್ರವ್ಯ ಲಾಭ ಉಂಟಾಗ್ತಕ್ಕಂಥದ್ದು, ಮನೆಯಲ್ಲಿ ಶುಭ ಕೆಲಸಗಳು ಉಂಟಾಗ್ತಕ್ಕಂಥದ್ದು, ಮತ್ತೆ ಸಾಧು ಜನರ ಸಮಾಗಮ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು. ಇನ್ನು ಈ ಕುಂಭರಾಶಿಯವರಿಗೆ ಶನಿ ಸದ್ಯದ ಪರಿಸ್ಥಿತಿಯಲ್ಲಿ ಜನ್ಮ ರಾಶಿನಲ್ಲೇ ಇದ್ದಾನೆ. ಜನ್ಮ ರಾಶಿನಲ್ಲಿ ಶನಿ ಇದ್ದಾಗ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಮತ್ತೆ ಶಾರೀರಿಕ ಪೀಡೆ, ದೈಹಿಕವಾಗಿ ಅಂದ್ರೆ ಎನಿ ಕೈಂಡ್ ಆಫ್ ಫಿಸಿಕಲ್ ಪೇಯ್ನ್ ಅದಾದ ವೂಂಡ್ಸ್ ಆಗ್ತಕ್ಕಂಥದ್ದು, ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ವಿನಾಕಾರಣ ಬಂಧು ಮಿತ್ರದಲ್ಲಿ ಕಲಹ ಅಥವಾ ಮನಸ್ತಾಪ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಮತ್ತೆ ಧನ ಅಥವಾ ದ್ರವ್ಯ ನಷ್ಟ ಉಂಟಾಗ್ತಕ್ಕಂಥದ್ದು, ಯತ್ನಿಸಿದ ಕಾರ್ಯಗಳಲ್ಲಿ ವಿಳಂಬ ಉಂಟಾಗ್ತಕ್ಕಂಥದ್ದು, ಪರಸ್ಥಳ ವಾಸ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಅದು ಕೂಡ ಅಂದ್ರೆ ನಾವು ನಮ್ಮ ಮನೆ ಬಿಟ್ಟು ಬೇರೆಯವ್ರ ಮನೆಯಲ್ಲಿ ನಾವು ಎಲ್ಲೋ ರಾತ್ರಿ ಕಳಿಬೇಕಾದಂತಹ ಪರಿಸ್ಥಿತಿ ಬರುತ್ತೆ, ಬೇರೆ ಊರಲ್ಲಿ ಕಳಿಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಇವೆಲ್ಲವೂ ಆಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ. ಇನ್ನು ಈ ಶನಿ ಮಾರ್ಚ್ 29 ನಂತರ ದ್ವಿತೀಯ ಸ್ಥಾನಕ್ಕೆ ಬರ್ತಾನೆ. ದ್ವಿತೀಯಕ್ಕೆ ಬಂದಾಗ ಮಾತಿನಿಂದ ಕಲಹ ಅಥವಾ ಮನಸ್ತಾಪ ಉಂಟಾಗ್ತಕ್ಕಂಥದ್ದು, ಮತ್ತೆ ಧನ ನಷ್ಟ ಉಂಟಾಗ್ತಕ್ಕಂಥದ್ದು, ಮತ್ತೆ ಸುಖ ನಾಶ ಉಂಟಾಗ್ತಕ್ಕಂಥದ್ದು, ಮತ್ತೆ ಕುಟುಂಬದಲ್ಲಿ ಮನಸ್ತಾಪ ಅಥವಾ ಕಲಹ ಉಂಟಾಗ್ತಕ್ಕಂಥದ್ದು, ಮಾನಹಾನಿ ಉಂಟಾಗ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಶನಿಯಿಂದ ಕುಂಭರಾಶಿಯವರು ಅನುಭವಿಸಬೇಕಾಗತ್ತೆ. ಇನ್ನು ರಾಹುವಿನ ಬಲವನ್ನು ನೋಡಿದಾಗ ರಾಹು ಸದ್ಯದ ಪರಿಸ್ಥಿತಿಯಲ್ಲಿ ದ್ವಿತೀಯ ಸ್ಥಾನದಲ್ಲಿ ಅಂದ್ರೆ 2ನೇ ಮನೆಯಲ್ಲಿ ಇದ್ದಾನೆ. ಅದರಿಂದ ಧನನಾಶ ಅಥವಾ ಧನ ವ್ಯಯ ಉಂಟಾಗತ್ತೆ, ಕಲಹ ಉಂಟಾಗ್ತಾ ಇರುತ್ತೆ, ಸ್ವಜನದಲ್ಲಿ ವೈರ ಅಥವಾ ಮನಸ್ತಾಪ ಉಂಟಾಗತ್ತೆ, ಯತ್ನಿಸಿದ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗತ್ತೆ, ಮತ್ತೆ ದ್ರವ್ಯ ನಷ್ಟ ಉಂಟಾಗ್ತಕ್ಕಂಥದ್ದು, ಯಾವುದಾದ್ರು ವಸ್ತುವನ್ನು ಕಳ್ಕೊಳ್ತಕ್ಕಂತಹ ಯೋಗ ಇರುತ್ತೆ. ಆದರೆ ರಾಹು ಬದಲಾವಣೆ ಆದಾಗ ಕುಂಭರಾಶಿಯವರಿಗೆ ಜನ್ಮ ರಾಶಿಗೆ ಬರ್ತಾನೆ. ಜನ್ಮ ರಾಶಿಗೆ ಬಂದಾಗ ಕುಂಭರಾಶಿಗೆ ಬಂದಾಗ ಶಾರೀರಿಕವಾಗಿ ತೊಂದರೆ ಉಂಟಾಗ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಮನೆಯಲ್ಲಿ ಒಂದು ರೀತಿಯಾದಂತಹ ಅಶಾಂತಿಯ ವಾತಾವರಣ ಉಂಟಾಗ್ತಕ್ಕಂಥದ್ದು, ತಲೆನೋವು ಉಂಟಾಗ್ತಕ್ಕಂಥದ್ದು, ಮತ್ತೆ ಬುದ್ಧಿ ಕ್ಲೇಶ ಅಂದ್ರೆ ಬುದ್ಧಿಗೆ ಭ್ರಮಣೆ ಉಂಟಾಗ್ತಕ್ಕಂಥದ್ದು, ಹಾಗೇನೆ ಧನ ನಷ್ಟ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಉಂಟಾಗ್ತಕ್ಕಂಥದ್ದು. ಇನ್ನು ಕೇತುವಿನ ವಿಚಾರವನ್ನು ನೋಡಿದಾಗ ಕೇತು ಸದ್ಯದ ಪರಿಸ್ಥಿತಿಯಲ್ಲಿ ಅಷ್ಟಮದಲ್ಲಿ ಇದ್ದಾನೆ. ಕೇತು ಸದ್ಯದ ಪರಿಸ್ಥಿತಿಯಲ್ಲಿ ಅಷ್ಟಮದಲ್ಲಿ ಇದ್ದಾನೆ. ಅದರಿಂದ ಭಯ ಇರುತ್ತೆ, ಒಂದು ರೀತಿಯಾಗಿ ಚಿಂತೆ ಇರುತ್ತೆ, ಧನನಾಶ ಉಂಟಾಗ್ತಕ್ಕಂಥದ್ದು, ಅನಾರೋಗ್ಯಗಳು ಸಣ್ಣ ಪುಟ್ಟದಾಗಿ ಕಾಡ್ತಕ್ಕಂಥದ್ದು, ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು, ಮತ್ತೆ ಅಟ್ ದ ವರ್ಸ್ಟ್ ಕಂಡೀಷನ್ನು ಮರಣ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಕೂಡ ಮೇವರೆಗೆ ಕುಂಭರಾಶಿಯವರಿಗೆ ಇರುತ್ತೆ. ಅದಾದ ಮೇಲೆ ಸಪ್ತಮ ಸ್ಥಾನಕ್ಕೆ ಬರ್ತಾನೆ ಕೇತು. ಕೇತು ಸಪ್ತಮಕ್ಕೆ ಬಂದಾಗ ದಾಂಪತ್ಯದಲ್ಲಿ ವಿರಸ ಉಂಟಾಗ್ತಕ್ಕಂಥದ್ದು, ಮತ್ತೆ
ವಿವಾಹ ವಿಳಂಬ ಆಗ್ತಕ್ಕಂತಹದ್ದು, ಯತ್ನಿಸಿದ ಕಾರ್ಯಗಳಲ್ಲಿ ನಷ್ಟ ಉಂಟಾಗ್ತಕ್ಕಂತಹದ್ದು, ಧನ ವ್ಯಯ ಉಂಟಾಗ್ತಕ್ಕಂತಹದ್ದು, ಪ್ರಯಾಣದಲ್ಲಿ ತೊಂದರೆ ಅಥವಾ ಪ್ರಾಣಾಪಾಯ ಉಂಟಾಗ್ತಕ್ಕಂತಹದ್ದು, ಮತ್ತೆ ವಿನಾಕಾರಣ ಜನಗಳಲ್ಲಿ ಬಂಧು ಮಿತ್ರರಲ್ಲಿ ಮನಸ್ತಾಪ ಅಥವಾ ಕಲಹ ಉಂಟಾಗ್ತಕ್ಕಂತಹದ್ದು, ವೃಥಾ ಸಂಚಾರ ಆಗ್ತಕ್ಕಂತಹದ್ದು ಕೂಡ ಇರುತ್ತೆ. ಪಾಲುದಾರಿಕೆ ವ್ಯಾಪಾರದಲ್ಲೂ ಕೂಡ ತೊಂದರೆ ಉಂಟಾಗುತ್ತೆ. ಹಾಗಾಗಿ ಈ ಒಂದು ಕುಂಭ ರಾಶಿಯವರು ಗುರುಬಲ ಒಂದು ಬರುತ್ತೆ, ಆದರೆ ಶನಿ ಬಲ, ರಾಹುಬಲ, ಕೇತುಬಲ ಮೂರೂ ಇರೋದಿಲ್ಲ. ಆದ್ದರಿಂದ ನವಗ್ರಹ ಸಹಿತವಾಗಿ ವಿಶೇಷ ಶನಿ ರಾಹು ಕೇತುಗಳಿಗೆ ಶಾಂತಿಯನ್ನು ಮಾಡಿಕೊಳ್ತಕ್ಕಂತಹದ್ದು ಸೂಕ್ತ. ಅದೇ ರೀತಿಯಲ್ಲಿ ಗಣಪತಿ ಪೂರ್ವಕವಾಗಿ ಹರಿಹರನನ್ನ ಆರಾಧನೆ ಮಾಡ್ತಕ್ಕಂತಹದ್ದು, ಮತ್ತೆ ಇಷ್ಟದೇವರು ಕುಲದೇವರನ್ನ ಆರಾಧನೆ ಮಾಡ್ತಕ್ಕಂತಹದ್ದು, ಹಸು ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತಕ್ಕಂತಹದ್ದು, ಯಾರು ಕಷ್ಟದಲ್ಲಿ ಇರ್ತಾರೆ, ಯಾರು ಬಡವರಿರ್ತಾರೆ ಅವರಿಗೆ ಕೈಲಾದ ಸಹಾಯವನ್ನು ಮಾಡ್ತಕ್ಕಂತಹದ್ದು, ಮತ್ತೆ ತೀರ್ಥಕ್ಷೇತ್ರ ದರ್ಶನ ಮಾಡ್ತಕ್ಕಂತಹದ್ದು, ಇವೆಲ್ಲವೂ ಕೂಡ ಸೂಕ್ತ ಆಗಿರುತ್ತೆ. ಇದರಿಂದ ಕುಂಭರಾಶಿಯವರು ಶುಭ ಫಲಗಳನ್ನ ಪಡೀತಾರೆ. ಮೀನರಾಶಿ. ಮೀನರಾಶಿಯವರಿಗೆ ಸದ್ಯದ ಪರಿಸ್ಥಿತಿನಲ್ಲಿ ಗುರು ತೃತೀಯ ಸ್ಥಾನದಲ್ಲಿ ಇದ್ದಾನೆ. ಗುರು ತೃತೀಯ ಸ್ಥಾನದಲ್ಲಿ ಇದ್ದಾಗ ಸ್ಥಾನ ನಾಶ ಆಗತ್ತೆ, ಧನನಾಶ ಆಗತ್ತೆ, ಅಧಿಕ ಧನ ವ್ಯಯ ಉಂಟಾಗತ್ತೆ, ಇಷ್ಟ ಜನರ ವಿಯೋಗ ಉಂಟಾಗ್ತಕ್ಕಂಥದ್ದು, ವಿಘ್ನಗಳು ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇದೆ. ಯಾವುದೇ ಕೆಲಸಗಳನ್ನು ಕೈಗೊಂಡಾಗ ಮಾನಹಾನಿ ಉಂಟಾಗ್ತಕ್ಕಂಥದ್ದು, ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಪ್ರಾಣಾಪಾಯ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಕೂಡ ಇದೆ. ಇನ್ನು ಗುರು ಮೇನಲ್ಲಿ ಚತುರ್ಥ ಸ್ಥಾನಕ್ಕೆ ಬರ್ತಾನೆ. ಗುರು ಯಾವಾಗ 4ನೇ ಮನೆಗೆ ಬರ್ತಾನೆ ಆಗ ವಿನಾಕಾರಣ ಬಂಧು ಮಿತ್ರದಲ್ಲಿ ಕಲಹ ಅಥವಾ ಮನಸ್ತಾಪ ಆಗತ್ತೆ, ಮತ್ತೆ ವಾಹನದಿಂದ ತೊಂದರೆ ಅಥವಾ ನಷ್ಟ ಅಥವಾ ವಾಹನ ಅಪಘಾತಗಳು ಉಂಟಾಗ್ತಕ್ಕಂತಹದ್ದು, ಮತ್ತೆ ಸ್ನೇಹ ನಾಶ ಉಂಟಾಗ್ತಕ್ಕಂತಹದ್ದು, ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಉಂಟಾಗ್ತಕ್ಕಂತಹದ್ದು, ಮತ್ತೆ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂತಹದ್ದು, ಹೀಗೆಲ್ಲಾನು ಕೂಡ. ಮತ್ತೆ ಮೀನರಾಶಿಯವರು ಯಾರಿರ್ತಾರೆ ಅವರ ತಾಯಿಗೆ ಅನಾರೋಗ್ಯ ಉಂಟಾಗ್ತಕ್ಕಂತಹದ್ದು, ಮತ್ತೆ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಕಿರಿಕಿರಿ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಇರುತ್ತೆ. ಇನ್ನು ಈ ಶನಿಯ ಬಲಾಬಲಗಳನ್ನು ನೋಡಿದಾಗ ಮೀನರಾಶಿಯವರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಶನಿ ವ್ಯಯಸ್ಥಾನದಲ್ಲಿ ಇದ್ದಾನೆ. ಆದ್ದರಿಂದ ಅಲ್ಲಿ ಅವರಿಗೆ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು, ಕಾಲಿನ ಸಮಸ್ಯೆ ಉಂಟಾಗ್ತಕ್ಕಂಥದ್ದು, ವಾತಜ ವ್ಯಾಧಿಗಳು ಉಂಟಾಗ್ತಕ್ಕಂಥದ್ದು, ವೃಥಾ ಅಲೆದಾಟ ಉಂಟಾಗ್ತಕ್ಕಂಥದ್ದು, ಶತ್ರುಗಳಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು, ಮತ್ತೆ ಬಂಧನ ಉಂಟಾಗ್ತಕ್ಕಂತಹ ಯೋಗ ಕೂಡ. ಯಾವುದೇ ಪಾಪಗ್ರಹಗಳು ವ್ಯಯಸ್ಥಾನದಲ್ಲಿ ಗೋಚಾರದಲ್ಲೇ ಇರಲಿ ಅಥವಾ ನಿಮ್ಮ ಜಾತಕಗಳಲ್ಲೇ ಇರಲಿ ಇತ್ತು ಅಂದರೆ ಬಂಧನ ಆಗ್ತಕ್ಕಂತಹ ಯೋಗ ಕೂಡ ಇರುತ್ತೆ. ಅದಕ್ಕೋಸ್ಕರ ಬಹಳ ಎಚ್ಚರಿಕೆಯಲ್ಲಿ ಇರ್ತಕ್ಕಂತಹದ್ದು ಸೂಕ್ತ. ಅದೇ ರೀತಿಯಲ್ಲಿ ಈ ಒಂದು ರಾಹು ಈ ಶನಿ ಜನ್ಮ ರಾಶಿಗೆ ಬರ್ತಾನೆ ಯಾವಾಗ ಮಾರ್ಚ್ 29ರ ನಂತರದಲ್ಲಿ. ಆಗ ಮೀನರಾಶಿಯವರಿಗೆ ಅನಾರೋಗ್ಯ ಆಗತ್ತೆ, ಮತ್ತೆ ವಿನಾಕಾರಣ ಮನಸ್ತಾಪ ಅಥವಾ ಕಲಹ ಜನಗಳಲ್ಲಿ ಉಂಟಾಗ್ತಕ್ಕಂತಹದ್ದು, ಮತ್ತೆ ಚಿತ್ತ ಭ್ರಮೆ ಉಂಟಾಗ್ತಕ್ಕಂತಹದ್ದು, ಮತ್ತೆ ಅಗ್ನಿ ವಿಷ ಇತ್ಯಾದಿಗಳಿಂದ ಲೋಹದಿಂದ ತೊಂದರೆ ಉಂಟಾಗ್ತಕ್ಕಂತಹದ್ದು, ಧನ ಅಥವಾ ದ್ರವ್ಯ ನಷ್ಟ ಉಂಟಾಗ್ತಕ್ಕಂತಹದ್ದು, ಶಾರೀರಿಕ ಪೀಡೆ ಉಂಟಾಗ್ತಕ್ಕಂತಹದ್ದು, ಪರಸ್ಥಳ ವಾಸ ಉಂಟಾಗ್ತಕ್ಕಂತಹದ್ದು, ಪ್ರಾಣಾಪಾಯ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಕೂಡ ಇರುತ್ತೆ. ಇನ್ನು ರಾಹುವಿನ ಬಲವನ್ನು ನೋಡಿದಾಗ ರಾಹು ಸದ್ಯದ ಪರಿಸ್ಥಿತಿಯಲ್ಲಿ ಜನ್ಮ ರಾಶಿನಲ್ಲೇ ಇದ್ದಾನೆ. ಆದ್ದರಿಂದ ಶಾರೀರಿಕವಾದಂತಹ ಬಾಧೆ ಉಂಟಾಗತ್ತೆ, ಮತ್ತೆ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂತಹದ್ದು, ಮನೆಯಲ್ಲಿ ಒಂದು ರೀತಿಯಾದಂತಹ ಕಲಹ ಅಥವಾ ಅಶಾಂತಿಯ ವಾತಾವರಣ ಇರುತ್ತೆ, ಮತ್ತೆ ಬುದ್ಧಿ ಕ್ಲೇಶ ಉಂಟಾಗ್ತಕ್ಕಂತಹದ್ದು, ತಲೆನೋವು ಬರ್ತಕ್ಕಂತಹ ಪಾಸಿಬಿಲಿಟಿ ಕೂಡ ಇರುತ್ತೆ. ಈ ರಾಹು ಬದಲಾವಣೆ ಆದಮೇಲೆ ವ್ಯಯಸ್ಥಾನಕ್ಕೆ ಬರ್ತಾನೆ, ಅದರಿಂದ ಅಧಿಕ ಧನ ವ್ಯಯ ಆಗತ್ತೆ, ಅದೇ ರೀತಿಯಲ್ಲಿ ನಿದ್ರಾ ನಾಶ ಆಗತ್ತೆ, ಹಾಗೇನೆ ಶತ್ರು ಬಾಧೆ ಉಂಟಾಗತ್ತೆ, ವೃಥಾ ಅಲೆದಾಟ ಅಥವಾ ಸಂಚಾರ ಉಂಟಾಗ್ತಕ್ಕಂತಹದ್ದು, ಚಿಂತೆ ಅಥವಾ ದುಃಖ ಉಂಟಾಗ್ತಕ್ಕಂತಹದ್ದು, ಕಾಲಿನ ಸಮಸ್ಯೆ ಉಂಟಾಗ್ತಕ್ಕಂತಹ ಪಾಸಿಬಿಲಿಟೀಸ್ ಕೂಡ ಇರುತ್ತೆ. ಇನ್ನು ಕೇತು ಸದ್ಯದ ಪರಿಸ್ಥಿತಿಯಲ್ಲಿ ಸಪ್ತಮದಲ್ಲಿ ಇದ್ದಾನೆ. ಸಪ್ತಮದಲ್ಲಿ ಕೇತು ಇದ್ದಾಗ ದಾಂಪತ್ಯದಲ್ಲಿ ಕಲಹ ಅಥವಾ ವಿರಸ ಉಂಟಾಗ್ತಕ್ಕಂತಹದ್ದು, ಪಾಲುದಾರಿಕೆ ವ್ಯಾಪಾರದಲ್ಲಿ ತೊಂದರೆ ಉಂಟಾಗ್ತಕ್ಕಂತಹದ್ದು, ಹಾಗೇನೆ ವಿವಾಹ ವಿಳಂಬ ಆಗ್ತಕ್ಕಂತಹದ್ದು, ಮತ್ತೆ ಧನ ವ್ಯಯ ಅಥವಾ ಧನ ನಷ್ಟ ಉಂಟಾಗ್ತಕ್ಕಂತಹದ್ದು, ಪ್ರಯಾಣದಲ್ಲಿ ತೊಂದರೆ ಅಥವಾ ನಷ್ಟ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ವಿನಾಕಾರಣ ಜನಗಳಲ್ಲಿ ಕಲಹ ಅಥವಾ ಮನಸ್ತಾಪ ಆಗತ್ತೆ, ಭಯ ಅಥವಾ ಚಿಂತೆ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಕೂಡ ಇರುತ್ತೆ. ಇನ್ನು ಈ ಕೇತು ಮೇನಲ್ಲಿ ಷಷ್ಠ ಸ್ಥಾನಕ್ಕೆ ಬರ್ತಾನೆ. ಷಷ್ಠ ಸ್ಥಾನಕ್ಕೆ ಕೇತು ಬಂದಾಗ ಅಧಿಕ ಧನಲಾಭ ಆಗತ್ತೆ, ಸೌಖ್ಯ ಉಂಟಾಗತ್ತೆ, ಶತ್ರು ನಾಶ ಉಂಟಾಗ್ತಕ್ಕಂತಹದ್ದು, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಉಂಟಾಗ್ತಕ್ಕಂತಹದ್ದು,
ಉದ್ಯೋಗದಲ್ಲಿ ಬಡ್ತಿ ಅಥವಾ ಪ್ರಮೋಷನ್ಸ್ ಅಥವಾ ಇನ್ಕ್ರಿಮೆಂಟ್ ಆಗ್ತಕ್ಕಂತಹದ್ದು, ಅಧಿಕ ಧನಲಾಭ ಉಂಟಾಗ್ತಕ್ಕಂತಹದ್ದು, ಮತ್ತೆ ನೂತನ ಉದ್ಯೋಗ ಅಥವಾ ವ್ಯಾಪಾರವನ್ನ ಪ್ರಾರಂಭ ಮಾಡೋದಕ್ಕೆ ಒಂದು ಒಳ್ಳೆ ಸಕಾಲ ಆಗಿರ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ಈ ಮೀನರಾಶಿಯವರಿಗೆ ಈ 2025ರಲ್ಲಿ ಗುರುಬಲ ಇರೋದಿಲ್ಲ, ಶನಿ ಬಲ ಕೂಡ ಇರೋದಿಲ್ಲ, ರಾಹುಬಲ ಕೂಡ ಇರೋದಿಲ್ಲ, ಕೇತು ಬಲ ಮೇನಂತರದಲ್ಲಿ ಬರುತ್ತೆ. ಆದ್ರಿಂದ ಈ ಮೀನರಾಶಿಯವರು ನವಗ್ರಹ ಸಹಿತವಾಗಿ ವಿಶೇಷ ಗುರು ಶನಿ ರಾಹು ಗ್ರಹಗಳಿಗೆ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ಗಣಪತಿ ಪೂರ್ವಕವಾಗಿ ಹರಿಹರರನ್ನ ದುರ್ಗೆಯನ್ನ ಆರಾಧನೆ ಮಾಡ್ತಕ್ಕಂಥದ್ದು, ಇಷ್ಟದೇವರನ್ನ ಕುಲದೇವರನ್ನ ಆರಾಧನೆ ಮಾಡ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಈ ಹಸು ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಯಥಾಶಕ್ತಿ ಕೊಡ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಯಾರು ಕಷ್ಟದಲ್ಲಿ ಇರ್ತಾರೆ, ಯಾರು ಬಡವರಿರ್ತಾರೆ, ಯಾರು ತೊಂದರೆಗೆ ಒಳಗಾಗಿರ್ತಾರೆ ಅವರಿಗೆ ನಿಮ್ಮ ಕೈಲಾದಂತಹ ಸಹಾಯ ಮತ್ತೆ ಸೇವೆಯನ್ನು ಮಾಡತಕ್ಕಂಥದ್ದು ಬಹಳ ಸೂಕ್ತ. ಇದೆಲ್ಲದರ ಜೊತೆಗೆ ನೀವು ಎಲ್ಲ ರಾಶಿಯವರು ಕೂಡ ಗುರುವಿಗೆ ಕಡಲೆ ಕಾಳು ಅಥವಾ ಕಡಲೆ ಬೇಳೆ, ಅದೇ ರೀತಿಯಲ್ಲಿ ಶನಿ ಗ್ರಹಕ್ಕೆ ಕರಿ ಎಳ್ಳು ಅಥವಾ ಎಳ್ಳೆಣ್ಣೆ, ರಾಹು ಗ್ರಹಕ್ಕೆ ಉದ್ದಿನ ಬೇಳೆ, ಅದೇ ರೀತಿ ಕೇತುವಿಗೆ ಹುರುಳಿ, ಈ ಧಾನ್ಯಗಳನ್ನ ನೀವು ಯಥಾಶಕ್ತಿ ನಿಮ್ಮ ಕೈಲಿ ಕೊಡಕ್ಕಾದ್ರೆ ದಾನವನ್ನು ಕೊಡ್ತಕ್ಕಂಥದ್ದು. ಆಗಾಗ ತೀರ್ಥಕ್ಷೇತ್ರಗಳಿಗೆ ಅಥವಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು 5 ನಿಮಿಷ ಕೂತ್ಕೊಂಡು ನಿಮ್ಮ ಕೈಲಿ ಏನಾಗುತ್ತೋ ಅದು ಶ್ಲೋಕ ಸ್ತೋತ್ರ ಹೇಳ್ಕೊಂಡು ಅಥವಾ ಧ್ಯಾನವನ್ನು ಮಾಡ್ಕೊಂಡು ಬರ್ತಕ್ಕಂಥದ್ದು ಸೂಕ್ತ ಅಂತ ಹೇಳ್ತೀನಿ. ಇಷ್ಟು ಮಾಡ್ಕೊಳ್ಳಿ, ಮೀನರಾಶಿಯವರೆಗೂ ಕೂಡ ಎಲ್ಲ ರೀತಿಯಲ್ಲೂ ಅನುಕೂಲ ಆಗತ್ತೆ.